ಕುಲ ತಿಲಕಗಳಾದ ಮಹಾಕವಿ ಸರ್ವಜ್ಞರನ್ನು ಶಿವಚರಣ ಕುಂಬಾರ ಗುಂಡಯ್ಯನನ್ನು ಈ ಶುಭ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಕರ್ನಾಟಕ ಪ್ರದೇಶ ಕುಂಬಾರರ ಸಂಘ ಬಾಗಲಕೋಟೆ ಜಿಲ್ಲಾ ಘಟಕದ ವಿದ್ಯಾರ್ಥಿಗಳ ಕಟ್ಟಡದ ಉದ್ಘಾಟನೆಗೆ ಮಾಧ್ಯಮದ ಮಿತ್ರರನ್ನು ಕರೆದು ಒಂದು ಗೋಷ್ಠಿಯನ್ನು ನಡೆಸಲು ಉದ್ದೇಶಿಸಿರುವುದರಿಂದ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ಕರ್ನಾಟಕ ಪ್ರದೇಶ ಕುಂಬಾರ ಸಂಘ ಜಿಲ್ಲಾ ಘಟಕದ ವತಿಯಿಂದ ಕುಂಬಾರ ಗುಂಡಯ್ಯ ವಿದ್ಯಾರ್ಥಿಗಳ ವಸತಿ ನಿಲಯದ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಚೌಡೇಶ್ವರಿ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ನೂತನ ಶಾಖೆಯ ಉದ್ಘಾಟನೆಯ ಕಾರ್ಯಕ್ರಮವನ್ನು ದಿನಾಂಕ 2/2/2026 ಸೋಮವಾರದಂದು ನವನಗರದ ಸೆಕ್ಟರ್ ನಂಬರ್ 6ರಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಪರಮ ಪೂಜ್ಯ ಡಾಕ್ಟರ್ ವಿಶ್ವಪ್ರಭುದೇವ ಶಿವಾಚಾರ್ಯರು ಸಿಂದಗಿ ಇವರು ಸಾನ್ನಿಧ್ಯವನ್ನು ವಹಿಸಿಕೊಳ್ಳಕತ್ತಾರ. ಸಾನ್ನಿಧ್ಯವನ್ನು ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳು ಜ್ಞಾನಾಶ್ರಮ ವಿಜಯಪುರ ಇವರು ಕೂಡ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಕತ್ತಾರ. ನೂತನ ಕಟ್ಟಡದ ಉದ್ಘಾಟನೆಯನ್ನು ಸನ್ಮಾನ್ಯ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾರೆ. ಸಂಘ ಸಹಕಾರಿ ಧ್ವಜಾರೋಹಣವನ್ನು ಸನ್ಮಾನ್ಯ PC ಗದ್ದಿಗೌಡರು ಅವರು ಮಾಡ್ತಾರೆ. ಇಲ್ಲಿ ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳನ್ನು ನಾವು ಕಾರ್ಯಕ್ರಮಕ್ಕೆ ಆಹ್ವಾನಿಸಿವಿ. ಎಲ್ಲರೂ ಬರ್ತೀವಂತ ಭರವಸೆ ಕೊಟ್ಟಾರ. ಈಗ ಬೆಂಗಳೂರಲ್ಲಿ ಅಧಿವೇಶನ ನಡೆಯೋದ್ರಿಂದ ಸ್ವಲ್ಪ ನಮ್ಗೆ ವ್ಯತ್ಯಯ ಆಗ್ಬೋದು. ಆದರೆ ನಿಮ್ಮ ಕಾರ್ಯಕ್ರಮಕ್ಕೆ ಯಾವುದೇ ಕಾರಣ ನಾವು ತಪ್ಪಿಸೋದೆಲ್ಲ ಬರ್ತೀವಿ ಅಂತ ಭರವಸೆ ಕೊಟ್ಟಾರ. ಜೊತೆಗೆ ನಮ್ಮದು ಕುಂಬಾರರ ಸಮಾಜ ಅಂತಂದ್ರೆ ಐಗಾರ ಸಮಾಜಕ್ಕೆ ಸೇರಿದವರು ನಾವು. ಕುಂಬಾರ, ಕಂಬಾರ, ಹೂಗಾರ, ಮಡಿವಾಳ, ಹಡಪದ ಇವೆಲ್ಲವೂ ಅಸಂಘಟಿತ ಸಮಾಜಗಳು. ಈ ಸಮಾಜಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಇನ್ನೂ ಸಮಾಜದಿಂದ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ಯಾವುವು ಕೂಡ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ಗಮನಕ್ಕೆ ತರಬೇಕು ಅಂತ ತಿಳ್ಕೊಂಡು ಬಾಗಲಕೋಟೆಯಲ್ಲಿರ್ತಕ್ಕಂಥ ಎಲ್ಲ ಕುಂಬಾರರನ್ನು ಒಂದುಗೂಡಿಸಿ ಒಂದು ಸಮಾವೇಶವನ್ನು ಮಾಡಬೇಕು. ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತರಬೇಕು. ಈ ನಾಡು ಕಂಡ ಅದ್ಭುತ ಕವಿ ಮಹಾಕವಿ ಸರ್ವಜ್ಞ, ಅವನ ಹೆಸರಿನಲ್ಲಿ ಸರ್ವಜ್ಞ ಪ್ರಾಧಿಕಾರ ಘೋಷಣೆಯಾಗಿ ಸುಮಾರು 3-4 ವರ್ಷ ಕಳೆದರೂ ಕೂಡ ಅಭಿವೃದ್ಧಿ ಕಾರ್ಯಗಳು ಆಮೆಗತಿಯಿಂದ ಸಾಗ್ತವು. ಅದನ್ನು ಕೂಡ ಮಾನ್ಯ ಸಚಿವರ ಗಮನಕ್ಕೆ ತರಬೇಕು. ಈಗಾಗಲೇ ಕಳೆದ ವರ್ಷ ಸರ್ಕಾರ ಕುಂಬಾರರ ಅಭಿವೃದ್ಧಿ ನಿಗಮ ಅಂತ ಘೋಷಣೆ ಮಾಡೈತೆ. ಅದನ್ನು ಶೀಘ್ರದಿಂದ ಪ್ರಾರಂಭ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಬಡ ಕುಂಬಾರರಿಗೆ ಒಂದು 4 ಸೌಲಭ್ಯಗಳು ಸಿಗಲಿ ಅಂತ ತಿಳಿದುಕೊಂಡು ಈ ಸಮಾವೇಶವನ್ನು ಹಮ್ಮಿಕೊಂಡಿವಿ. ತಾವೆಲ್ಲ ಬಂದು ನಮ್ಮ ಪತ್ರಿಕೆಯ ಸಹೋದರ ಮಿತ್ರರು
ಕಾರ್ಯಕ್ರಮಕ್ಕೆ ಬಂದು ವರದಿ ಮಾಡ್ತೀವಿ ಅಂತ ನಾವು ಆಶಾಭಾವನ ಹೊಂದೀವಿ. ಇನ್ನಿತರ ಕೆಲಸ ಕಾರ್ಯಗಳನ್ನು ಸಮಾರಂಭದಲ್ಲಿ ಯಾವ ರೀತಿ ಮಾಡಬೇಕು, ಏನು ಮಾಡ್ತೀವಿ ಅಂತ ನಮ್ಮ ಜಿಲ್ಲಾಧ್ಯಕ್ಷರಾದ ಪ್ರೊಫೆಸರ್ ಸಂಗಮ್ ಅವರು ಹೇಳ್ತಾರ. ಈ ದಿನ ಪತ್ರಿಕಾರಂಗವನ್ನು ಕರೆದ ಉದ್ದೇಶ ಕುಂಬಾರ ಜಿಲ್ಲೆಯ ಬಾಲ್ಕೋಟ್ ಜಿಲ್ಲೆಯ ಕುಂಬಾರ ಸಂಘದ ಹೊಸ ನೂತನ ಕಟ್ಟಡವನ್ನು ಮತ್ತು ಒಂದು ಸಣ್ಣ ಕೋಆಪರೇಟಿವ್ ಪರಿಷತ್ತಿನ ಸೊಸೈಟಿ ಬ್ಯಾಂಕ್ ರೂಪವಾಗಿರತಕ್ಕಂಥ ಆ ನೂತನ ಶಾಖೆಯ ಉದ್ಘಾಟನೆಯೂ ಇವತ್ತು ಆಗ್ತಾಯಿದೆ. ಇಲ್ಲಿ ಪ್ರಮುಖವಾಗಿ ನಾವು ಕುಂಬಾರ ಜಿಲ್ಲೆಯಾದ್ಯಂತ ತಡೆದ ಉದ್ದೇಶ ಏನು ಅಂತಂದರೆ, ಇವತ್ತಿನವರೆಗೂ ಸರ್ಕಾರದವರು ನಮಗೆ ಕುಂಬಾರ ಸಮಾಜಕ್ಕೆ ಯಾವ ರೀತಿಯಾಗಿಯೂ ಏನೂ ಸಹಾಯವನ್ನು ಮಾಡಿಲ್ಲ. ಇದರ ಮುಖ್ಯ ಉದ್ದೇಶ ಏನು ಅಂದರೆ, ಬಾಗಲಕೋಟೆ ಜಿಲ್ಲೆ ಒಳಗೆ ಕುಂಬಾರರು ಜೀವಂತ ಆಧಾರ ಅಂತ ತೋರಿಸುವ ಉದ್ದೇಶದಿಂದ ಬಾಗಲಕೋಟೆಯಲ್ಲಿ ಇರತಕ್ಕಂಥ VIPs ಗಣ್ಯ ವ್ಯಕ್ತಿಗಳನ್ನು, ಸಚಿವರನ್ನು, ಮಂತ್ರಿಗಳನ್ನು ಎಲ್ಲರನ್ನೂ ಆಹ್ವಾನಿಸುವ ಉದ್ದೇಶ ಇದೇ ಆಗಿದೆ. ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು, ಸೌಕರ್ಯಗಳು ನಮಗೂ ಸಿಗಲಿ, ನಮ್ಗೆ ಯಾಕೆ ಕೊಡಬಾರ್ದು ಅಂತ ಮನವರಿಕೆ ಮಾಡೋರು. ಇವತ್ತು ನೋಡಿ, ಮಿನಿಸ್ಟರು, ಶಾಸಕರು, ಗಣ್ಯ ವ್ಯಕ್ತಿಗಳ ಮುಂದೆ ನಾವು ಮಾತಾಡುವಾಗ ಅವ್ರು ಮಾತಾಡ್ತಾ ಕುಂಬಾರ ಸಮಾಜವನ್ನು ಇಷ್ಟು ಕನಿಷ್ಠ ಮಾಡಿಬಿಟ್ರಲ್ಲ. ನಿಮಗೆ ಹೇಳ್ತೀನಿ, ಉಪ್ಪಿಟ್ಟು ತಿಂದು ಮುಂದೆ ಹ್ಯಾಂಗೆ ಕರಿಬೇವು ಬಂದ್ರೆ ಈ ಸೈಡ್ ಚಮಚ ಸರಿಸ್ತಾರ, ಹಂಗೆ ಭಾಷಣದ ಮಧ್ಯೆ ಬಂದ ಕುಂಬಾರರನ್ನು ನಮ್ಮನ್ನು ಈಚೆಗೆ ತಳ್ಳಿದ್ದಾರೆ. ಯಾವುದೇ ಥರದ ಉದ್ದೇಶ ನನಗೆ ಅವ್ರಿಗೆ ನಾನು ಈ ತಡೆದ್ಬೇಕಂತ ಇಲ್ಲ. ನನ್ನ ಮನಸ್ಸು ನುಗ್ಸ್ತಾ ಇದೆ. ಯಾಕಂತಂದ್ರೆ ಇವತ್ತು ನಾವು 3-4 ಕೋಳಿ ಕಳಿಸಿವೆ. ಬಡ ಕುಂಬಾರರ ವಿದ್ಯಾರ್ಥಿಗಳ ಕುಂಬಾರ ಗುಂಡಯ್ಯ ವಸತಿ ನಿಲಯ, ವಿದ್ಯಾರ್ಥಿಗಳ ವಸತಿ ನಿಲಯ, ಅಲ್ಲಿ ವಿದ್ಯಾರ್ಥಿಗಳಿಗೆ ಇರಲಿಕ್ಕೆ, ವಾಸ ಮಾಡಲಿಕ್ಕೆ, ಅವರಿಗೆ ಸಣ್ಣ ಗ್ರಂಥಾಲಯ ಮಾಡಲಿಕ್ಕೆ ಆ ಉದ್ದೇಶದಿಂದ ಅಲ್ಲಿ ಕಳಿಸಿದ್ದು. ಮತ್ತು ಅವ್ರಿಗೆ ಒಂದೇ ಬಾತ್ರೂಮು, ಅಲ್ಲಿ ಒಂದೇ ಲ್ಯಾಟ್ರಿನ್ ಮಾಡೀವಿ. ಅದರೊಳಗೆ ಅವ್ರು ಹೆಂಗಾರ ಮಾಡಿ ಇಡ್ರಪ್ಪ ಅಂತ ಈಗಲ್ಲಿ ಕರೆದೀವಿ. ಮ್ಯಾಗ ವಿಚಾರ ಐತಿ, ದುಡ್ಡಿಲ್ಲ. ಸೊ ಅದಕ್ಕೆ ಈ ಎಲ್ಲ ವಿಷಯಗಳನ್ನ ನಾವು ಈ ಸರ್ಕಾರದ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಅಂತ ನಾ ಹೇಳ್ಬೋದು. ಮತ್ತೊಂದು ರೀ, ಎಲ್ಲ ಕಡೆ ನೋಡ್ರಿ, ಇವತ್ತು ನೇಕಾರಿಗೆ, ಉಪ್ಪಾರಿಗೆ ಮತ್ತು ಗಾಣಿಗರಿಗೆ ಅಲ್ಲಿ ಎಷ್ಟೋ ಜಾತಿಗಳಿಗೆ ಚಲೋ ಇದು ಮಾಡ್ಯಾರ. SC/ST ಒಳಗೆ ಹಾಕ್ಯಾರ. ದೀನದಲಿತರಿಗೆ ಈ ನಮಗೆ SC/ST ಒಳಗೆ ಹಾಕಿದ್ರೆ ನಮ್ಮ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಸೌಲಭ್ಯ ಸಿಕ್ಕಿದ್ರೆ ಅವರು ಹೆಚ್ಚಿಗೆ ಕಲಿತು ಮುಂದೆ ಯಾಕೆ ಹೋಗಬಾರ್ದು ಅಂತ ನಮ್ಮ ಆಸೆ. ಸರ್ಕಾರಕ್ಕೆ ನಾವು ಇನ್ನೂ ಅವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮತ್ತೊಂದು, ಮುಂದೆ ನಾವು ವಿದ್ಯಾರ್ಥಿಗಳಿಗೆ ಸಲುವಾಗಿ ಮುಂದೆ ಆಮೇಲೆ ಹಿಂದಕ್ಕೆ ಈಗ ಮದುವೆ ಮುಂಜಿವಿಗೆ ಒಂದು ಸಮುದಾಯ ಭವನ ಕಟ್ಟಬೇಕು. ಅದಕ್ಕೂ ಕೂಡ ನಮಗೆ ದುಡ್ಡು ಬೇಕಾಗಿದೆ. ನಮಗೆ ಸರ್ಕಾರದವರು ಈಗಾಗಲೇ BTD ಅವರು ಒಂದಿಷ್ಟು ಜಾಗ ಕೊಟ್ಟಾರೆ. ಒಂದು 20 ಗುಂಟೆ ಜಾಗ ಕೊಟ್ಟಿದ್ದು ಖರೆ. ಹಂಗೆ ಕೊಟ್ಟು ಇವತ್ತು 11 ವರ್ಷ ಆಯ್ತು. ಇವತ್ತುವರೆಗೂ ನಾವು ಅಲ್ಲಿ ಏನು ಸ್ಮಾರಕ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಏನು ಮಾಡಿದೆ, ಅಲ್ಲಿ ಬಿಲ್ಡಿಂಗ್ ಕಟ್ಟಿವಲ್ಲ, ಕುಂಬಾರರಿಂದ ಮಾತ್ರ ಮನೆಗೆ ಹೋಗಿ ಒಂದು 100 ರೂಪಾಯಿ ಕೊಟ್ಟರು ನಾವು ಇಸ್ಕೊಂಡು ಇವತ್ತು ನಾವು ಕಟ್ಟಾಕತ್ತೇವೆ. ಮತ್ತೆ ಕೆಲವೊಂದು ಸಹಾಯ ಮಾಡ್ಯಾರ ನಮ್ಗೆ ಯಾರು ಮಂದಿ, ಅವರಿಗೆ ಇವರಿಗೆ ಸ್ವಲ್ಪ ಇದು ಮಾಡಿ ಇಸ್ಕೊಂಡಿರ್ಗಿಲ್ಲ ಅನ್ನೋಂಗಿಲ್ಲ. ಅವನ್ನ ಮರಳಿ ಅವ್ರಿಗೆ ಕೊಡ್ಬೇಕಂತ ವಾದನ ಮಾಡಿ ನಾವು ಕೊಡ್ತೀವಂತನೂ ಹೇಳಿ. ಅದಕ್ಕೆ ಇವತ್ತು ಕರೆದ ಉದ್ದೇಶ ಇಷ್ಟೇ. ಮತ್ತು ಮಹಾಸ್ವಾಮಿಗಳ ದಿವ್ಯ ಸನ್ನಿಧಿಯಲ್ಲಿ ಈ ಸಮಾರಂಭ ಜರುಗಬೇಕು. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಎಲ್ಲ ಪತ್ರಿಕಾಕರ್ತರಿಗೆ ಕರೆದು ಮತ್ತು ಇವತ್ತು ಶಾಸಕರಿಗೂ, ಮಂತ್ರಿಗಳಿಗೂ, ಗಣ್ಯ ವ್ಯಕ್ತಿಗಳಿಗೂ ಎಲ್ಲರಿಗೂ ತಿಳಿದು ಮುಂದೆ ಬಂದು ಕುಂಬಾರದ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡಬೇಕಲ್ಲ ಅಂತ ಅವ್ರ ಮನಸ್ಸಲ್ಲಿ ಬಂದರೆ ನಮ್ಮ ಉದ್ದೇಶ ಸಫಲ ಆಗ್ತಂತ ನನ್ನ ಉದ್ದೇಶ ಅಂತ ನನಗೆ ಅನಿಸ್ತಾ ಇದೆ. ಇಷ್ಟು ಹೇಳಿ ತಮ್ಮ ಮುಂದೆ ನಾನು 2 ಮಾತು ಮುಗಿಸ್ತಾ ಇದ್ದೆ.